ಸರ್ ಒಬ್ಬ ಪಾನಿಪುರಿ ಅಂಗಡಿ ಅವನು ನಿಂತ್ಕೊಂಡಿದ್ದಾನೆ ಅಂದ್ರೆ ಹೋದ ತಕ್ಷಣ ಅಣ್ಣ ಅನ್ನಲ್ಲ, ನಾವು ಭಯ್ಯ ಅಂತ ಅಂತೀವಿ. ನಾವು ಯಾವತ್ತೂ ಕೂಡ ನಮ್ಗೆ ಆತರ ಅವ್ರ ಭಾಷೆ ಮಾತಾಡಬಾರ್ದು, ಅವ್ರ ಭಾಷೆ ಕಲಿಬಾರ್ದು ಅನ್ನೋದಿಲ್ಲ ನಮ್ಗೆ. ಬೆಂಗಳೂರಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕನ್ನಡ, ಹಿಂದಿ, ತೆಲುಗು, ತಮಿಳು ಇಷ್ಟು ಲ್ಯಾಂಗ್ವೇಜ್ ಬಂದೇ ಬರುತ್ತೆ. ನೀವು ಯಾರನ್ನೇ ಕೇಳಿ, ನನ್ನನ್ನೇ ಕೇಳಿ, ನಾನು ಉತ್ತರ ಕರ್ನಾಟಕದಿಂದ ಬಂದವಳು, ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದವಳು. ನಾನು 20 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ಕೇಳಿ, ನಾನು ತಮಿಳು ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ, ಕನ್ನಡ ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ, ಬಂದು ಬಿಡುತ್ತೆ ಸರ್. ಆಮೇಲೆ ಕಲಿಯೋದಕ್ಕೆ ನಮ್ಗೆ ಯಾವ ತೊಂದ್ರೆನೂ ಇಲ್ಲ, ನಾವು ಅಷ್ಟು ಸಹನಶೀಲರು. ಮೊನ್ನೆ ನಮ್ಮ ರೂಪೇಶ್ ಹೇಳ್ದಂಗೆ ಹುಬ್ಳಿನಲ್ಲಿ ಒಬ್ಬ ಬಿಹಾರಿ ಬಂದು ಏಕಾಏಕಿ ಈ ಥರ ಒಬ್ಬ ನಾವು ಅವಾಗೆಲ್ಲ ಕೇಳಿದ್ದು ರಾಕ್ಷಸಗಳು ಬರ್ತಾರೆ ಎತ್ಕೊಂಡು ಹೋಗ್ತಾರೆ ಅಂತ. ಈಗ ನಿಜವಾಗಿ ನೋಡಿ ಆಕೆ ಮೇಲೆ ಅಮಾನವೀಯ ಘಟನೆ ಮಾಡಿ ಆಕೆ ಅವ್ರಿಗೆ ಎಷ್ಟು ಪೇರೆಂಟ್ಸ್ ತೊಂದರೆ ಆಗಿರೋಣ, ಆಮೇಲೆ ಎಷ್ಟು ಕೆಟ್ಟ ಸಂದೇಶ ಹೋಗಿರೋಣ. ವಲಸೆ ನೀತಿ ಬರಬೇಕು. ಆಮೇಲೆ ಇನ್ನೊಂದು ಮೇಡಮ್ ಹೇಳ್ತೀವಿ, ಬೆಂಗಳೂರಿನಲ್ಲಿ ಈ ರೋಡ್ ರೇಜ್ ಆಗ ಕಾರಣ ನಮ್ಮಲ್ಲಿ ಏನಂದರೆ ಪೊಲೀಸವರು ಸ್ಟ್ರಿಕ್ಟಾಗಿ ಕ್ರಮ ಜರುಗಿಸ್ತಾ ಇಲ್ಲ. ಪೊಲೀಸರು ಸ್ಟ್ರಿಕ್ಟ್ ಆಗಿ ಕ್ರಮ ಅಲ್ಲ ಜರುಗಿಸಿಲ್ಲ. ಈಗ ಚೆನ್ನಾಗಿ ಫೈನ್ ಹೊಡಿಬೇಕು. ಈಗ ರೂಪೇಶ್ ರಾಜನ್ ಅವರೇ ನಮ್ಮ ಹುಡುಗರು ಏನು ಒಂದೀಟ್ ಟಚ್ ಆಗಂಗಿಲ್ಲ, ಬೈಕ್ ತಂದು ಅಡ್ಡ ಹಾಕಿ ಅಂತ ಹೇಳಿ ದರ ಅಂತ ಕೂತವ್ರನ್ನ ಎಳ್ಕೊಂಡು ಹೊರಗಡೆ ತಂದು ಏನ್ ಇಡೀ ಆಸ್ತಿನೇ ಕಬಳಿಸಿದಾರೆ ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ. ನಿಮ್ಮರಿಗೂ ಇದು ಪಾಠ. ನೀವ್ ಹಂಗ್ ಮಾಡಕ್ ಹೋದ್ರೆ ಕನ್ನಡ ಬಂದಿಲ್ಲ ಅಂತ ಹೊಡೆದ್ರು ಅಂತ ಎಷ್ಟೋ ಜನ ನ್ಯಾಯಾಧೀಶರು ರೋಡ್ ಅಲ್ಲಿ ದಾಟಕ್ ಆಗ್ತಾ ಇಲ್ಲ, ಆತರ ಪರಿಸ್ಥಿತಿ ಬಂದಿದೆ. ಅವ್ರ ಕಾರ್ನೇ ಅಟ್ಯಾಕ್ ಮಾಡಿದ್ದಾರೆ, ಪೊಲೀಸ್ ಅವ್ರ ಕಾರ್ನೇ ಚೇಸ್ ಮಾಡಿ. ಈಗ ರೋಡ್ ಆದ್ಮೇಲೆ ನಮ್ಮ ಕರ್ನಾಟಕವನ್ನ ಆ ಜವಾಬ್ದಾರಿಯುತ ಜಾಗದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇಡೀ ದೇಶದ ಮುಂದೆ ಪ್ರೆಸೆಂಟ್ ಮಾಡೋದ್ ರೀತಿ ಇದೆಯಲ್ಲ, ಅಲ್ಲಿ ವಿಮಲ್ ಅಗದ್ಬಿಟ್ಟು ಉಗ್ದಂಗ ಅನ್ಕೊಬಿಟ್ಟವ್ರೆ. ಕರ್ನಾಟಕ ಎಲ್ಲಿ ನೋಡಿದ್ರು ಹೋಗ್ಕೊಂಡು ಥಿಯೇಟರ್ ಅಲ್ಲಿ ಏನೋ ನೆನ್ನೆ ಹೋದೆ, ಅಲ್ಲಿ ಟ್ರೈನ್ಗಳಲ್ಲಿ ಎಲ್ಲಿ ಉತ್ತರ ಭಾರತದ ಟ್ರೈನ್ಗಳಲ್ಲಿ ಅಗದಿರೋ ವಿಮಲ್ನ ಅಗದಿರ್ತಾರಲ್ಲ, ಅದನ್ನ ಕ್ಲೀನ್ ಮಾಡೋದಕ್ಕೆ ವರ್ಷಕ್ಕೆ 1200 ಕೋಟಿ ಏನೋ ಖರ್ಚು ಮಾಡ್ತಾರೆ ಅಂತ ಮೇಡಮ್. ಆ ತರ ಅನ್ಕೊಬಿಟ್ಟವ್ರೆ ಬೆಂಗಳೂರು. ಯಾಕೆ ಹೇಳಿ, ಇವತ್ತು ದಿನ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋದ್ರೆ 3,000 to 4,000 ಜನ ಉತ್ತರ ಭಾರತದಿಂದ ಯಾಕೆ ಬರ್ತಾ ಇದಾರೆ? ಹೋಗ್ತಾ ಇದಾರ, ನೀವು ಬರ್ತಾ ಇರೋದು ಇಲ್ಲಿಗೆ ಚೆನ್ನಾಗಿರೋದು. ತಪ್ಪು ಸಂದೇಶ ರವಾನೆ ಆಗೋದು ಬೇಡ. ಒಂದ್ ನಿಮಿಷ ತಡ್ರಿ ಸರ್, ಲಾಯರ್ ಸಾಹೇಬ್ರೆ. ಈ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ಪರಭಾಷಿಕರು, ಅದು ಯಾವುದೇ ಭಾಷೆ ಆಗಿರ್ಬೋದು, ಅದು ಹಿಂದಿನೇ ಆಗಿರ್ಬೋದು, ಅಥವಾ ಭೋಜ್ಪುರಿನೇ ಆಗಿರ್ಬೋದು, ಬಿಹಾರಿಗಳೇ ಆಗಿರ್ಬೋದು, ಬೆಂಗಾಲಿಗಳೇ ಆಗಿರ್ಬೋದು, ಅಥವಾ ಮರಾಠಿಗರೇ ಆಗಿರ್ಬೋದು, ತೆಲುಗು, ತಮಿಳು, ಮಲಯಾಳೀಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವೆಲ್ಲರೂ ನಮ್ಮವರೆಂದು ನಾವು ಭಾವಿಸಿದ್ದೇವೆ. ನಿಮ್ಮ ಭಾಷೆಗಳನ್ನು ನಾವು ಕಲಿತಿದ್ದೇವೆ. ಭಯ್ಯ ಅಂತೀವಿ, ಚೇಚಾ ಅಂತೀವಿ, ಚೇಟ್ ಏನೇನೇನೋ ಅಂತೀವಿ, ಅಣ್ಣ ತಮ್ಮಡು ಅಂತ ಕರಿತೀವಿ. ಸೊ ನಿಮ್ಮೆಲ್ಲರನ್ನು ನಾವು ನಮ್ಮವರೆಂದು ಭಾವಿಸಿದ್ದೀವಿ. ಆದರೆ ನೀವು ನಮ್ಮನ್ನ ನಿಮ್ಮವರೆಂದು ಭಾವಿಸಿದ್ದೀರಾ? ನಿಮ್ಮ ಸಂಸ್ಕಾರ ಸಂಸ್ಕೃತಿಗೆ ನಾವು ಗೌರವ ಕೊಡ್ತೇವೆ, ನಮ್ಮ ನೆಲದ ಸಂಸ್ಕಾರ ಸಂಸ್ಕೃತಿ ಭಾಷೆಗೆ ನೀವು ಗೌರವ ಕೊಡ್ತಿದ್ದೀರಾ? ಒಂದು ವೇಳೆ ಅಚಾತುರ್ಯ ಆದರೆ ಈ ನೆಲವನ್ನು, ಈ ರಾಜ್ಯವನ್ನು, ಈ ನಗರವನ್ನು ದೂಷಿಸ್ತಿರಲ್ಲ, ಇದು ಸರಿನಾ? ಬಹಳಷ್ಟು ಜನರಿಗೆ ರೂಪೇಶ್ ರಾಜಣ್ಣ ಅವರೇ, ಈ ಮೂಲಕ ನೀವು ಒಂದು 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 ಮಾತು ಹೇಳಬೇಕು. ಈ ನ್ಯಾಷನಲ್ ಮೀಡಿಯಾ ಎಲ್ಲ ತೋರಿಸಿರೋದಕ್ಕೆ ಬೆಂಗಳೂರೇನು ಸೇಫ್ ಅಲ್ವೇನೋ ಅಂತ ಪಾಪ ಎಲ್ಲರೂ ನಾವು ವಾಪಸ್ ಹೋಗ್ಬಿಡ್ತೀವಿ ಅನ್ನೋ ತರದಲ್ಲೂ ಶುರು ಮಾಡ್ಬಿಡ್ತಾರೆ. ಇವ್ರೇನ್ ಹೋಗ್ಬಿಡೋದಲ್ಲ. ಯಾಕೆ ಸರ್, ನಾವಂತವ್ರಲ್ಲ, ನಮ್ಮನ್ನ ನಾವ್ ಯಾಕೆ ಹಂಗ್ ಬಿಂಬಿಸ್ಕೋಬೇಕು? ನೀವ್ ಹೇಳ್ಬೇಕು. ಈ ನೋಡಿ, ಈ ತರದ ಏನು ಪ್ರಪಗಾಂಡ ಇದೆ, ಅದಕ್ಕೆ ನೀವು ಬಲಿಯಾಗಬೇಡಿ. ಈ ತರದ ವ್ಯವಸ್ಥಿತ ಸಂಚು ಏನಿದೆ, ಬಿಕಾಸ್ ಆಫ್ ಪಾಲಿಟಿಕ್ಸ್, ಬಿಕಾಸ್ ಆಫ್ ಅಧಿಕಾರದ ಅಪಹಪಿತನಕ್ಕೆ, ಬಿಕಾಸ್ ಯಾವುದೋ ಒಂದು ಪಕ್ಷಕ್ಕೆ ನಿಮ್ಮನ್ನ ನೀವು ಮಾರ್ಕೊಂಡಿರ್ತೀರ, ನೀವು ಯಾರೋ ಒಬ್ರು ಅವರು ಬೇಕು ಅಂತ ಇದನ್ನೆಲ್ಲ ಬಿಂಬಿಸುವಂತ ಪ್ರಯತ್ನ ಮಾಡ್ತಿರ್ತಾರೆ. ನಮ್ಮಂತವ್ರು ಇಲ್ಲಿ ಕೂತ್ಕೊಂಡಿರ್ತೀವಲ್ಲ, ನಮ್ಮಂತವ್ರು ಯಾವ್ದೋ ಒಂದು ಪಕ್ಷಕ್ಕೆ ಮಾರ್ಕೊಂಡಿರ್ತೀವಿ, ಹಿಂಗಾಗಿ ಕರ್ನಾಟಕವನ್ನ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ.